ಜಪಾನ್ ದೇಶದಲ್ಲಿ ಬಹಳ ಹಿಂದೆ ಶಿಚಿರಿ ಕೋಗುನ್ ಅನ್ನುವಂಥ ಒಬ್ಬ ಖ್ಯಾತ ಗುರುವಿಂದ ಅವನು ಪ್ರವಚನ ಅಂದರೆ ರಸದೌತಣ ಇದ್ದ. ಅವನು 100 ಶಿಷ್ಯರು ಅವನಿಗೆ. ಶಿಚಿರಿ ಮನಸ್ಥಿಮಿತ ಎಷ್ಟು ಚೆನ್ನಾಗಿತ್ತು ಅನ್ನೋದ್ರ ಬಗ್ಗೆ 100 ಕಥೆಗಳೇ ಇದ್ವಂತೆ. ಯಾಕಂದರೆ ಯಾವ ಪ್ರಸಂಗದಲ್ಲೂ ಆತ ತನ್ನ ಮನಸ್ಸಿನ ಸಮತೋಲನ ಕಳ್ಕೊಂಡವನಲ್ಲ. ಆತ ಕೋಪ ಮಾಡಿಕೊಂಡಿದ್ದನ್ನಾಗಲಿ ಮತ್ತೊಬ್ಬರ ಬಗ್ಗೆ ಕೆಟ್ಟ ಮಾತಾಡಿದ್ದನ್ನಾಗಲಿ ಯಾರೂ ಕಂಡಿರಲಿಲ್ಲ. ಅವನಿಗೆ ಮಗು ಆದರೂ ಅಷ್ಟೇ, ಹಿರಿಯರಾದರೂ ಅಷ್ಟೇ, ವ್ಯತ್ಯಾಸನೇ ಇರಲಿಲ್ಲ. ಎಲ್ಲರ ಜೊತೆಗೆ ಶಾಂತವಾಗಿ ತುಂಬ ತಿಳುವಳಿಕೆಯಿಂದ ನಡ್ಕೋತಾ ಇದ್ದ. ಒಂದು ಸಲ ಶಿಚಿರಿ ತನ್ನ ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದ. ಶಿಷ್ಯರು ಕಲಿಯೋದರಲ್ಲಿ ಮಗ್ನರಾಗಿದ್ದಾರೆ, ಗುರು ಹೇಳೋದ್ರಲ್ಲಿ ಆನಂದವಾಗಿದ್ದಾರೆ. ಇಬ್ಬರೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಕಾಲದ ಪರಿವೇನೇ ಇಲ್ಲ ಅವರಿಗೆ. ಸಂಜೆ ಆಗ್ತಾ ಬಂತು, ರಾತ್ರಿ ಆಯಿತು. ರಾತ್ರಿ 9 ಗಂಟೆ ಆಗಿದೆ. ಆಗೊಬ್ಬ ಕಳ್ಳ ಕಿಟಕಿಯಿಂದ ಹಾರಿ ಬಂದ. ಅವನ ಕೈಯಲ್ಲಿ ಒಂದು ಹರಿತವಾದ ಚಾಕು ಇತ್ತು. ಆ ಚಾಕುನ ಹಾರಿ ಬಂದು ಶಿಚಿರಿ ಕತ್ತಿನ ಹತ್ರ ಹಿಡ್ಕೊಂಡ. ಏನೇ ಅಲ್ಲೇನೋ ಗುರು, ನಿಮ್ಮಲ್ಲಿ ಎಷ್ಟು ಹಣ ಇದೆಯೋ ಅದೆಲ್ಲ ಕೊಟ್ಬಿಡಿ, ಇದೆಲ್ಲನ ಕತ್ತರಿಸಿ ಹಾಕ್ತೀನಿ ಅಂತ ಅಂದ್ಕೊಂಡ. ಶಿಷ್ಯರಿಗೆಲ್ಲ ಗಾಬರಿ, ಅಯ್ಯೋ ಗುರುವಿನ ತಲೆ ಕತ್ತರಿಸ್ಬಿಡ್ತಾನೆ ಇವನು ಅಂತ. ಶಿಚಿರಿ ಮಾತ್ರ ಏನೂ ವಿಚಲಿತ ಆಗಲೇ ಇಲ್ಲ. ತಲೆ ಕೂಡ ತಿರುಗಿಸ್ತಾ ಹೇಳಿದ್ರಂತೆ, ನೋಡೋ ಪಾಠ ನಡೀತಾ ಇದೆ, ಗಲಾಟೆ ಮಾಡಿ ತೊಂದರೆ ಕೊಡಬೇಡ. ಅಲ್ಲಿ ನೋಡು ಆ ಮೂಲೆ ಇದೆಯಲ್ಲ, ಅಲ್ಲೊಂದು ಪೆಟ್ಟಿಗೆ ಇದೆ ನೋಡು, ಆ ಪೆಟ್ಟಿಗೆ ತೆಗಿ. ಅದ್ರ ಬಲಗಡೆ ಮೂಲೆಯೊಳಗೆ ಒಂದು ಚೀಲದಲ್ಲಿ ಒಂದಿಷ್ಟು ಹಣ ಇದೆ, ಅದನ್ನು ತೊಗೊಂಡು ಹೋಗು ಅಂತ ಹೇಳಿದ್ರು. ಕಳ್ಳಗೆ ಆಶ್ಚರ್ಯ. ಅವ್ರು ಹೇಳ್ದಂಗೆ ಹೋದ, ಪೆಟ್ಟಿಗೆ ತೆಗೆದ, ಹಣ ಚೀಲ ಇತ್ತು, ತೊಗೊಂಡು ಹೊರಟ. ಮತ್ತು ಶಿಚಿರಿ ಕೂಗಿದ, ಏಯ್ ಎಲ್ಲ ಹಣ ತೊಗೊಂಡು ಹೋಗಬೇಡ, ನಾಳೆ ನಾನು ಮನೆ ತೆರಿಗೆ ಕಟ್ಟಬೇಕು, ಅದು ಎಷ್ಟು ಅನ್ನೋದನ್ನು ಕಾಗದ ಮೇಲೆ ಬರೆದಿಟ್ಟಿದ್ದೇನೆ, ಅಷ್ಟನ್ನಿಟ್ಟು ಉಳಿದೋದನ್ನು ತೊಗೊಂಡು ಹೋಗು ಅಂದ. ಆ ಚೀಲ ಮತ್ತೆ ಪಾಠ ಶುರು ಮಾಡಿದ್ರು. ಕಳ್ಳನಿಗೆ ಆಶ್ಚರ್ಯ, ಶಿಷ್ಯರಿಗೂ ಆಶ್ಚರ್ಯ. ಗುರು ಹೇಳಿದಂಥ ಕಳ್ಳ ಅಷ್ಟು ಹಣನ ಟೇಬಲ್ ಮೇಲಿಟ್ಟು ಬಾಕಿ ಹಣ ತೊಗೊಂಡು ಚೀಲದಲ್ಲಿ ಹಾಕ್ಕೊಂಡು ಹೊರಟ. ಮತ್ತೆ ಕೂಗಿದ ಶಿಚಿರಿ, ಏಯ್ ನೀ ಕಳ್ಳ ಆಗಿರ್ಬೋದಯ್ಯ, ಅದರ ವಿನಯಶೀಲತೆ ಇರಬಾರ್ದು ಅಂತ ಯಾರು ಹೇಳಿದ್ದಾರೆ? ದಾನದ ಹಣ ತೊಗೊಂಡು ಹೋಗುವಾಗ ಧನ್ಯವಾದ ಹೇಳಬೇಕು ಅಂತ ಗೊತ್ತಿಲ್ಲ ನಿನಗೆ? ಧನ್ಯವಾದ ಹೇಳಿ ಹೋಗಬೇಕು ಅಂದರು. ಹೌದು, ಮರೆತು ಬಿಟ್ಟಿದ್ದೆ, ಧನ್ಯವಾದಗಳು ಗುರುಗಳೇ ಅಂತ ಹೇಳಿ ದುಡ್ಡು ತೊಗೊಂಡು ಮಾಯ ಆದ. ಕೆಲವು ದಿನಗಳ ನಂತರ ಮತ್ಯಾವುದೋ ಕಳ್ಳತನದ ಪ್ರಸಂಗದಲ್ಲಿ ಕಳ್ಳ ಪೊಲೀಸರ ಕೈಗೆ ಸಿಕ್ಕಾಕೊಂಡ. ಅವನ ಮೇಲೆ ಕಳ್ಳತನದ ಆರೋಪ ಹೊರಿಸಿ ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದರು. ಇವನು ಯಾರ್ಯಾರ ಮನೆಯಲ್ಲಿ ಕಳ್ಳತನ ಮಾಡಿದ್ನೋ ಆ ಎಲ್ಲ ಮನೆಯವರನ್ನು ಸಾಕ್ಷಿ ಹೇಳೋಕೆ ಕರ್ಕೊಂಬಂದಿದ್ರು. ಅಂತೆ ಅವನು ಹೇಳಿದ್ನಲ್ಲ, ಶಿಚಿರಿ ಗುರುಗಳ ಮನೆಯಲ್ಲಿ ತೊಗೊಂಡಿದ್ದೀನಿ ಅಂತ ಅವನು ಕರ್ಕೊಂಬಂದ್ರು. ಗುರುಗಳು ಬಂದರು. ಗುರುಗಳು ಕಟ್ಟಕಟ್ಟೆಯಲ್ಲಿ ನಿಂತ್ಕೊಂಡ್ರು. ನ್ಯಾಯಾಧೀಶರು ಕೇಳಿದರು, ನೋಡಿ ಅಲ್ಲಿ ನಿಂತಿದ್ದಾನಲ್ಲ ಮನುಷ್ಯ, ಅವನು ನಿಮ್ಮ ಮನೇಲಿ ಕಳ್ಳತನ ಮಾಡಿದ್ದಾನಲ್ವೇ? ಗುರುಗಳು ಹೇಳೋದಿಲ್ಲ, ಆತ ಹಣ ಕದೀಲಿಲ್ಲ, ನಾನೇ ಅವನಿಗೆ ಕೊಟ್ಟೆ, ನನಗೆ ಬೇಕಾದಷ್ಟನ್ನು ಇಟ್ಟು ಉಳಿದದನ್ನು ತೊಗೊಂಡು ಹೋದ, ಹೋಗುವಾಗ ಧನ್ಯವಾದ ಹೇಳಿ ಹೋದ, ಅವನು ಕಳ್ಳ ಹೇಗಾಗ್ತಾನೆ ಅಂತಂದ. ಈ ಮಾತುಗಳನ್ನು ಕಳ್ಳ ಕೇಳಿಸ್ಕೋತಾ ಇದ್ದ. ಬೇರೆ ಮನೆಗಳಲ್ಲಿ ಕಳ್ಳತನ ಮಾಡಿದ್ದಕ್ಕೆ ಕಳ್ಳನಿಗೆ 2 ವರ್ಷ ಜೈಲು ಶಿಕ್ಷೆ ಆಯಿತು. ಶಿಕ್ಷೆ ಮುಗಿದ ಮರುದಿನನೇ ಕಳ್ಳ ಗುರು ಶಿಚಿರಿಯ ಮಠಕ್ಕೆ ಬಂದ. ಅವರ ಕಾಲಿಗೆ ಬಿದ್ದು ಶಿಷ್ಯನಾದ. ಮುಂದೆ ಆ ಕಳ್ಳ ಝೆನ್ ಗುರುವಾದ ಅಂತ ಹೇಳ್ತಾರೆ. ಇಂಥ ವಿಚಿತ್ರ ಅಲ್ವಾ ಇದು? ಒಬ್ಬ ಸಮರ್ಥ ಗುರು ಒಪ್ಪಿಕೊಂಡು ಬಂದಂಥ ಶಿಷ್ಯರನ್ನು ಮಾತ್ರ ಪರಿವರ್ತನೆ ಮಾಡೋದಿಲ್ಲ, ಮನೆಗೆ ಬಂದಂಥ ಕಳ್ಳನನ್ನು ಕೂಡ ಬದಲಾಯಿಸಿಬಿಡ್ತಾರೆ. ನಾನು ಎಷ್ಟೋ ಸಲ ವಿಚಾರ ಮಾಡಿದ್ದೀನಿ, ಇಂಥ ದೊಡ್ಡ ಗುರುಗಳಿಗೆ ಇದು ಸಾಧ್ಯ ಆಗೋದು ಹೇಗೆ? ಎಲ್ರಿಗೂ ಯಾಕೆ ಆಗಲ್ಲ? ಇದು ಆಗೋದು ನನಗನ್ನಿಸಿದ್ದು, ಎಲ್ಲಿವರೆಗೂ ಆ ಗುರುವಿನ ಮನಸ್ಸು ಅತ್ಯಂತ ಪರಿಶುದ್ಧವಾಗಿರುತ್ತದೋ, ಅವನ ಜೀವನ ಅತ್ಯಂತ ನಿರಪೇಕ್ಷವಾಗಿರುತ್ತದೋ, ಅಂಥ ಗುರುಗಳು ಮಾತ್ರ ಅನೇಕ ಮನೆಗಳನ್ನು ಬೆಳಗಿಸ್ತಾರೆ, ಜೀವನವನ್ನು ಪರಿವರ್ತನೆ ಮಾಡ್ತಾರೆ.